ಇರ್ತೀವಿ. ಅವರ ಒಂದು ಜೀವನ ಹೋಗ್ತಾ ಹೋಗ್ತಾ ಮಜವಾಗೇ ಇರುತ್ತೆ. ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ. ಮತ್ತೆ ಹೋಗ್ತಾ ಏನಾದರೂ ತೊಂದರೆ ಅಂತ ಬಂದಾಗ ಅವರ ಲೈಫಲ್ಲಿ ಅವ್ರು ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ, ಹೇಗೆ ಅವರ ಫ್ಯಾಮಿಲಿನ ಫ್ರೆಂಡ್ಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿದೆ. ಸೆಕೆಂಡ್ ಹಾಫ್ ಇಂದ ಮಾಸ್ ಥ್ರಿಲ್ಲರ್ ಇದೆ. ಹಾಂ ಹೌದು. ಹಾಂ ಹೌದು ಸರ್. ಕಷ್ಟ ತುಂಬ ಆಯಿತು ಸರ್. ಅಂದರೆ ಒಂದು 2-3 ವರ್ಷ ಆಯಿತು ಇದನ್ನು ಫಿನಿಷ್ ಮಾಡಿ. ಕೋವಿಡ್ ಎಲ್ಲ ಮುಗಿಯೋ ಟೈಮಲ್ಲಿ ಇದು ಶೂಟ್ ನಾವು ಮಾಡಿದ್ದು. ಆಮೇಲೆ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಇವರು ಆರ್ಟಿಸ್ಟ್ ಆಗಿ. ಆಮೇಲೆ ನಮ್ಮದು ತುಂಬ ಚೆನ್ನಾಗಿದೆ ಟೀಮ್. ಆಲ್ಮೋಸ್ಟ್ ಒಂದು 200+ ಆರ್ಟಿಸ್ಟ್ ಇದ್ದರು ಆ ಟೈಮಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಇವಾಗ ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ ಕಂಟ್ರಿಗೆಲ್ಲ ಹೋಗಿ ಸೆಟ್ಲ್ ಆಗಿದ್ದಾರೆ. ಈ ಡೇಟ್ನ ಫಿಕ್ಸ್ ಮಾಡೋದೇ ನನಗೆ ತುಂಬ ಕಷ್ಟ ಆಯಿತು. ಅಂದರೆ ಇವಾಗೆಲ್ಲ ಕ್ರಿಸ್ಮಸ್ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಎಲ್ಲರನ್ನ ಶಾರ್ಟ್ ನೋಟಿಸಲ್ಲಿ ನಂಗೆ ಕರೆಯೋದು ತುಂಬ ಕಷ್ಟ ಆಯಿತು. ಪ್ಲಸ್ ಇನ್ನು ಈ ಡೇಟ್ ಬಿಟ್ಟರೆ ಮತ್ತೆ ನಮಗೆ ಡೇಟ್ ಸಿಗಲ್ಲ ಅಂತ. ಮತ್ತು ಎನಿ ಟೈಮ್ ನಾವು ಜನವರಿ ಎಂಡ್ ಅಥವಾ ಈ ಥರ ಯೋಚನೆ ಇದೆ ಪ್ಲ್ಯಾನ್ ರಿಲೀಸ್ ಮಾಡೋಣ ಅಂತ. ಇನ್ನು ಮುಂದೆ ಡೇಟ್ ಸಿಕ್ಕಿಲ್ಲ ಅಂತಂದ್ರೆ ಬೇಗ ಈ ಡೇಟ್ನ ಫಿಕ್ಸ್ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ನಮ್ಮ ಟೀಮ್ ಕಮ್ಮಿ ಆಯ್ತು ಇಲ್ಲಿ ಬರೋದು. ಮತ್ತು ಎಲ್ಲರೂ ಕ್ರಿಸ್ಮಸ್ ಅದಿದಂತ ಬ್ಯುಸಿ ಆದರು. ಇನ್ ಬಿಟ್ವೀನ್ ಇದನ್ನು ನಾವು ಶೂಟ್ ಮಾಡಿದ ಮೇಲೆ ಮಧ್ಯದಲ್ಲಿ 1 ವರ್ಷ ಸ್ಟಾಪ್ ಮಾಡಿದ್ದೆ. ಅಂದರೆ ನನಗೆ ಇನ್ನೂ ಬೇಕು, ಅದರಲ್ಲಿ ಏನೋ ಬೇಕು ಅಂತ ಅನಿಸ್ತಾನೆ ಇತ್ತು. ಬಟ್ ಯಾರೆಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಸ್ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ನೋಡಿದವರೆಲ್ಲನೂ ಮೂವಿ ತುಂಬ ಚೆನ್ನಾಗಿದೆ, ಈ ಥರ ಮೂವಿನ ಹೊರಗಡೆ ನೀನು ಅಂದರೆ ಜನರಿಗೆ ಹೇಗೆ ತಲುಪಿಸ್ತೀಯಾ ಇಷ್ಟು ಚಿಕ್ಕ ಟೈಮಲ್ಲಿ ಅಂತ ನನಗೆ ಕ್ವಶನೇ ಕೇಳ್ತಾ ಇದ್ರು. ಬಿಟ್ಟರೆ ಸ್ಟಾಪ್ ಮಾಡುತ್ತಾ ಯಾರು ಹೇಳಿಲ್ಲ. ಅದಕ್ಕೆ ನನಗೆ ಮತ್ತೆ ಇದನ್ನು ಹೆಂಗಾದರೂ ಮಾಡಿ ಮುಗಿಸೇ ಬಿಡೋಣ ಅಂತ ಈಗ ರೀಸೆಂಟ್ ಒಂದು 1.5 ಮಂತ್ ಅಷ್ಟೇ. ಅಲ್ಲಿ ತನಕ ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಇವಾಗ ಅಷ್ಟರಲ್ಲಿ ಎಲ್ಲನೂ ಫಿನಿಶ್ ಆಯಿತು. ಇನ್ನೊಂದು ಒಂಚೂರು ವರ್ಕ್ ಬಾಕಿ ಇದೆ ಅಂತ ಅನ್ಸುತ್ತೆ ಸರ್. ಹಾಂ, ಬೇಸ್ಡ್ ಆನ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಆಫ್ ಬೇಸ್ಡ್ ಆನ್ ಟ್ರೂ ಸ್ಟೋರಿನೇ. ಅದೇ ಮಜಾ ಇದೆ. ಅದು ಎಲ್ಲರಿಗೂ ಮ್ಯಾಂಗ್ಳೂರಲ್ಲಿ ಸ್ಪೆಷಲ್. ಯಾವುದು ಸರ್? ಇಲ್ಲ, ಅದು ಜಸ್ಟ್ ಇನ್ಸ್ಪಿರೇಷನ್ ಅಷ್ಟೇ. ಅಲ್ಲಿ ನಡೆದಿರುವಂಥ ಕೆಲವು ಘಟನೆ ಮೇಲೆ. ಬಟ್ ಪಾತ್ರಧಾರಿಗಳು ಬೇರೆ, ಅವ್ರದ್ದು ಹಿನ್ನೆಲೆ ಬೇರೆ ಇರುತ್ತೆ. ಇಲ್ಲ ಸರ್. ಮಾಡಿರೋದು ಕುಡ್ಲದ ರಿಲೇಟೆಡ್ ಸ್ವಲ್ಪ ರಿಲಿಜನ್ ಇದೆ. ಆಮೇಲೆ ಎಲ್ಲರಿಗೂ ಬೇಕಂಗೆ ಎಲ್ಲರಿಗೂ ನಗ್ಸುವಂಥ ವಿಷಯಗಳಿದೆ. ಆ್ಯಕ್ಷನ್ ಡೆಫಿನೆಟ್ಲಿ ಎಲ್ಲರಿಗೂ ಚೆನ್ನಾಗುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಕುಡ್ಲಕ್ಕೆ ಸೀಮಿತ ಆಗಿದ್ದಿದ್ರೆ ಎಲ್ಲರ ಥರ ನಾನು ತುಳುವಲ್ಲೇ ಮಾಡ್ತಿದ್ದೆ. ಬಟ್ ಮಾಡಿದ್ದ ಎಲ್ಲ ವಿಷಯನೂ ಎಲ್ಲರಿಗೂ ತಲುಪಬೇಕು. ಅಲ್ಲಿ ಏನೇನಾಗ್ತಿದೆ ಅದು ಗೊತ್ತಾಗಬೇಕು. ಪ್ಲಸ್ ಹೊಸ ಆರ್ಟಿಸ್ಟ್ಗಳು ಆ್ಯಕ್ಚುಲಿ ಇದರಲ್ಲಿ ನೋಡಿ, ಚೆನ್ನಾಗಿರೋ ಆರ್ಟಿಸ್ಟ್ ಅಂದರೆ ಹೆಸರು ಮಾಡಿರುವಂಥ ಆರ್ಟಿಸ್ಟ್ ಒಂದಷ್ಟು ಜನ ಇದ್ದರೆ ಹೌದು, ಅದು ಬಿಟ್ಟರೆ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಬಟ್ ಅವರು ಸ್ಟ್ರಗ್ಲಿಂಗಲ್ಲಿ ಇದ್ರು, ಯಾರು ಕೂಡ ಅವ್ರನ್ನ ಗುರುತಿಸಲಿಲ್ಲ. ಸೊ ಸ್ಥಳೀಯರು ಇದ್ದಾರೆ, ನಮ್ಮ ಔಟ್ ಆಫ್ ಸ್ಟೇಟ್ ಕೂಡ ಇದ್ದಾರೆ. ಆ್ಯಂಡ್ ಇವರು ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದು, ನನ್ನ ಕ್ಲೋಸ್ ಫ್ರೆಂಡ್ ಕೂಡ. ಇವರು ದಾವಣಗೆರೆಯಿಂದ. ಸೊ ಯಾರೆಲ್ಲ ವರ್ಷಾನುಗಟ್ಲೆಯಿಂದ ಟ್ರೈ ಮಾಡ್ತಾ ಇದ್ರು, ಅವ್ರು ಎಷ್ಟೇ ಆಡಿಷನ್ಗೆ ಹೋಗ್ಲಿ ಇನ್ನೊಂದಕ್ಕೆ ಹೋಗ್ಲಿ ಅವ್ರಿಗೆ ಈ ಸ್ಟೇಜ್ ಸಿಗ್ತಾ ಇರಲಿಲ್ಲ. ಅವರ ಟ್ಯಾಲೆಂಟನ್ನು ತೋರಿಸೋದು ಯಾವ ಸಿಗ್ತಾ ಇರಲಿಲ್ಲ. ಸೊ ಅಂಥವ್ರನ್ನ ಸಿಲೆಕ್ಟ್ ಮಾಡೋದಕ್ಕೇ ನಾನೊಂದು 6-7 ತಿಂಗಳು ತೊಗೊಂಡಿದ್ದೀನಿ. ಮತ್ತೆ ಎಲ್ಲ ಫ್ರೆಂಡ್ಸ್ ಆಗಿ ಒಂದು ಚೆನ್ನಾಗಿರೋ ಕೆಮಿಸ್ಟ್ರಿ ವರ್ಕ್ ಆದಮೇಲೆ ನಾವು ಕುತ್ಕೊಂಡು ಪ್ಲ್ಯಾನ್ ಮಾಡಿ ನಾವು ಮಾಡಲೇಬೇಕು. ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಇದು ಪ್ರೊಡ್ಯೂಸ್ ಮಾಡಿದ್ದಲ್ಲ. ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಪ್ರೊಡ್ಯೂಸರ್ ಅಂತ ಒಬ್ರು ಬಂದರು, ಆಮೇಲೆ ಮಧ್ಯದಲ್ಲಿ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಬಟ್ ಮಾಡಬೇಕು ಅನ್ನೋ ಛಲ ಇತ್ತು. ಏನಾದರೂ ಮಾಡಿ ನಾವು ಮಾಡಲೇಬೇಕು ಅಂತ ನನ್ನ ಸೇವಿಂಗ್ಸ್ ಏನೇ ನಾವು ಮಾಡ್ಕೊಂಡು, ಬಟ್ ಎಲ್ಲೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ. ಏನೆಲ್ಲ ಟೆಕ್ನಾಲಜಿ ಹೊಸತಿದೆ ಅದೆಲ್ಲನೂ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸರ್, ನಾನು ಬೇಸಿಕಲಿ ಇಂಟೀರಿಯರ್ ಡಿಸೈನರ್. ಹಾಂ, ಇಂಟೀರಿಯರ್ ಡಿಸೈನರ್ ಆ್ಯಂಡ್ ಆರ್ಕಿಟೆಕ್ಟ್. ನಾನು ಕಲ್ತಿದ್ದು ಕೂಡ MSc ಇನ್ ಇಂಟೀರಿಯರ್ ಡಿಸೈನ್. ಇದೊಂದು ಪ್ಯಾಷನ್ ಇತ್ತು ಸರ್. ಒಂದು 9 ಇಯರ್ಸ್ ಮುಂಚೆ ನಾನು ಇಲ್ಲ, ಅದು ರನ್ನಿಂಗೇ ಇದೆ. ಅದು ಬಿಡಲ್ಲ. ಅದು ಯಾವತ್ತೂ ನಾನು ಆ ಥರ ಯೋಚನೆ ಮಾಡಿಲ್ಲ. ಮೂವಿಗೋಸ್ಕರ ನನ್ನ ಕೆಲಸ ಬಿಡಬೇಕು ಅಂತ ಅನ್ಕೊಂಡಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇರೋದನ್ನ, ನನ್ನ ಜೊತೆ ಇರೋರನ್ನೆಲ್ಲ ಒಂದು ಸ್ಟ್ಯಾಂಡಿಗೆ ತರಬೇಕು ಎಲ್ಲರಿಗೋಸ್ಕರ ಅಂತಾನೆ. ನನಗೀಗ ಬೇಜಾರಿರೋದೊಂದೇ, ಯಾಕೆಂದರೆ ನನ್ನ ಹಿಂದೆ ಸಪೋರ್ಟ್, ತುಂಬ ದೊಡ್ಡ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು. ಬಟ್ ಇವಾಗ ಡೆಫಿನೆಟ್ಲಿ ಭಾಮಾರೀಶ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಬಣ್ಕರ್ ಈಗ ಆನ್ ದ ವೇ ಅಂತಂದ್ರು. ಅವ್ರು ಫಸ್ಟಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈ ಥರ ಸಪೋರ್ಟ್ ಬಿಟ್ಟರೆ ನನ್ನ ಏರಿಯಾದಲ್ಲಿ ಸಪೋರ್ಟ್ ಅನ್ನೋದು ತುಂಬ ಕಮ್ಮಿ. ಇವತ್ತು ನನಗೆ ಕಾನ್ಫಿಡೆನ್ಸ್ ಬಂದರೆ ಇವತ್ತಿಂದ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ಜನ ಮಾಧ್ಯಮದವ್ರು ಇಲ್ಲಿ ಬಂದಿದ್ದಾರೆ. ಮೇ ಬಿ ನೀವು ಇದನ್ನು ಒಂದು ಮಟ್ಟಕ್ಕೆ ತಗೊಂಡೋಗ್ತೀರಾ, ಗುರುತಿಸ್ತೀರಾ ಅಂತ ನನಗೆ ಧೈರ್ಯ ಇದೆ. ಅದಾದಮೇಲೆ ನಾನು ಇನ್ನೂ ಇದು ಇಲ್ಲಿಗೆ ನಿಲ್ಲಲ್ಲ ಸರ್. ನಮ್ಮ ಟೀಮಲ್ಲಿ ಇನ್ನೂ ಡೈರೆಕ್ಟರ್ಸ್ ಇದ್ದಾರೆ ಸರ್. ನೋಡಿ, ಅವ್ರು ಅಲ್ಲೇ ನಿಂತಿದ್ದಾರೆ. ಅವ್ರದ್ದು ಇನ್ನೂ ಚೆನ್ನಾಗಿರೋ ಮೂವಿ ಅಂದರೆ ಸಾರ್ಲೆ ಪಟ್ಟದ ಮಾಯೆ ಸ್ವಾಮಿ ಶ್ರೀ ಕೊರಗಜ್ಜ ಅಂತ ಒಂದು ಮೂವಿ ಇದೆ. ಕೊರಗಜ್ಜನ ರಿಲೇಟೆಡ್ ಮಾಡಿದ್ದಾರೆ. ಅದು ತುಂಬ ಕಾಂಟ್ರವರ್ಸಿ ವಿಷಯ. ಬಟ್ ಅದು ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಅಂತಂದರೆ ತಪ್ಪು ತೋರಿಸಿರೋದ್ರಿಂದ, ಅಥವಾ ಈ ಡ್ಯಾನ್ಸ್ ಎಲ್ಲ ಮಾಡಿ ಈ ಥರ ತೋರಿಸೋದ್ರಿಂದ. ಬಟ್ ಅವರ ಲೈಫ್ ಸ್ಟೈಲ್, ಅವ್ರ ಹುಟ್ಟಕ್ಕಿಂತ ಮುಂಚೆ ಯಾವ ಥರ ಇತ್ತು, ಮತ್ತೆ ಕತೆ ಏನಾಯಿತು, ಯಾಕೆ ಅವರು ಹಂಗಾದ್ರು,
ಅದರ ರಿಲೇಟೆಡ್ ಯಾರೂ ಮಾಡಿಲ್ಲ. ಆ ಥರದ್ದೊಂದು ಮೂವಿ ಬರ್ತಾ ಇದೆ. ಅದಾದಮೇಲೆ ಇನ್ನೊಂದಿನ ಫೆಬ್ರವರಿ ಒಂದು ಶೂಟ್ ಆಗ್ತಿದೆ. ಇದೆಲ್ಲ ನಮ್ಮ ಬ್ಯಾನರಲ್ಲೇ ಆಗೋದು. ಸೊ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಇನ್ನು ಮುಂದೆ ಬರ್ತಾ ಇದೆ. ದಕ್ಷಿಣ ಕನ್ನಡದ ಸಂಸ್ಕೃತಿ ಅದು ಕಂಪ್ಲೀಟ್ ದಕ್ಷಿಣ ಹಾಂ, ಇದರಲ್ಲೂ ಇದೆ. ಇದರಲ್ಲೂ ಅದರದ್ದು ಒಂದು ಚಿಕ್ಕ ಕ್ಲಿಪ್ ಇದೆ. ಕಂಗೀಲು ಅಂತ ಒಂದು ಕಲ್ಚರ್ ಇದೆ ನಮ್ಮಲ್ಲಿ. ಕಂಗೀಲು ನೃತ್ಯ, ಅದರಲ್ಲಿ ಕೂಡ ಒಂದು ಕೊರಗಜನ್ ಪಾರ್ಟ್ ಇದೆ. ಅದೇನೋ ಒಂದು ಊರಿಗೆ ರೋಗ ಅಂತ ಬಂದಾಗ ಅದರ ನಿವಾರಣೆ ಮಾಡಕ್ಕೆ ಬರೋದು ಅಂತ ಒಂದು ಕಥೆ ಇದೆ. ಅದು ಸ್ವಲ್ಪ ಡೀಟೇಲ್ ಆಗಿ ಇದರಲ್ಲಿ ಅದನ್ನು ತೋರಿಸಿದ್ದೀವಿ. ಸೊ ಲೋಕಲ್ ಆಗಿ ಏನೇನೆಲ್ಲ ಇದೆ ಎಲ್ಲದರದ್ದು ಸ್ಯಾಂಪಲ್ ಇದರಲ್ಲಿ ತೋರಿಸಿದ್ದೀನಿ. ಜೊತೆಗೆ ಕಂಪ್ಲೀಟ್ ಒಂದು ನಿಮಗೆ ಮೂವಿ ಸ್ಟ್ರಕ್ಚರ್ ಅಂತ ಸಿಗುತ್ತೆ.